ಫ್ರೆಂಡ್ಸ್ ನೈಟ್ ರೈಸ್ ಮಿಕ್ಕಿತ್ತು ಫ್ರೆಂಡ್ಸ್, ಅದರಲ್ಲಿ ನಾನು ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಕಡೆ ಪುದೀನ ಚಟ್ನಿ ಬೆಳಗ್ಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಂಬಾರಿದು ನೈಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಸೊಪ್ಪು ಸಾಂಬಾರು. ಹಸ್ಬೆಂಡು ಚಿಲ್ಡ್ರನ್ಸು ಅವ್ರದ್ದು ಮೂವರ್ದು ಟಿಫನ್ ಆಗಿದೆ ಫ್ರೆಂಡ್ಸ್. ನೋಡಿ ಸ್ವಲ್ಪ ದೋಸೆ ಮಾಡಿಟ್ಟಿದ್ದೀನಿ. ಏನಕ್ಕೆ ಈ ರೀತಿ ಮಾಡಿಟ್ಟಿದ್ದೀನಿ ಅಂದರೆ ಇವತ್ತು ಸಾನ್ವಿಗೆ ಸ್ಕೂಲ್ ಲೀವ್ ಇದೆ ಫ್ರೆಂಡ್ಸ್. ಹಾಗೆಯೇ ನಾನು ಸ್ವಲ್ಪ ಟೈಲರಿಂಗ್ ಇವತ್ತು ಒಂದು ಸ್ವಲ್ಪ ಕ್ಲಾಸ್ ಆಲ್ಟ್ರೇಷನ್ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಬೆಳಗ್ಗೆನೇ ಮುದ್ದೆನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯಾಹ್ನ ನನಗೆ ಈಸಿ ಅನಿಸುತ್ತೆ. ಆಲ್ಟ್ರೇಷನ್ ಮಾಡ್ತಾ ಕೂತ್ರೆ ಒಂದು 2 o'clock ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಸಿಂಕಲ್ಲಿ ಇಷ್ಟು ಐಟಮ್ಸ್ ಆಗಿದೆ. ಇದನ್ನೆಲ್ಲ ಇವಾಗ ವಾಶ್ ಮಾಡಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್. ನೋಡಿ ಮಾರ್ನಿಂಗ್ ಟಿಫನ್ ಮಾಡಿದಾಗ ಒಂದು ಸ್ವಲ್ಪ ಸ್ಟವ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗಿದೆ. ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಪಾತ್ರೆ ವಾಶ್ ಮಾಡಿದ್ದಾಯಿತು. ಇವಾಗ ಈ ಸಿಂಕನ್ನು ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ನೋಡಿ ಆಲ್ಟ್ರೇಷನ್ಗೆ ಇದು ಟಾಪ್ಸ್ಗಳು ಬಂದಿದೆ. ಇದನ್ನು ಇವಾಗ ಆಲ್ಟ್ರೇಷನ್ ಮಾಡಬೇಕು. ನೋಡಿ 2 ಪ್ಯಾಂಟು 2 ನೈಟಿ. ಇದು ನಮ್ಮ ಸಿಸ್ಟರ್ದು ಫ್ರೆಂಡ್ಸ್. ನೋಡಿ ಅವ್ರದ್ದೇನು ಈ ಇದರಲ್ಲಿದೆ. ಇದೆಲ್ಲನೂ ಆಲ್ಟ್ರೇಷನ್ಗೆ ಬಂದಿರೋದು ಫ್ರೆಂಡ್ಸ್. ಅರ್ಜೆಂಟ್ ಇದೆ, ಅದಕ್ಕೆ ಇವಾಗ ಆಲ್ಟ್ರೇಷನ್ ಮಾಡಿ ಕೊಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಆಲ್ಟ್ರೇಷನ್ ಅಂದರೆ ಅವ್ರಿಗೆ ಇದು ದೊಡ್ಡ ಸೈಜ್ ಇದೆ. ಇದನ್ನು ಇವಾಗ ಅವ್ರ ಮೆಜರ್ಮೆಂಟಲ್ಲಿ ನಾವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಡೋದು ಅಷ್ಟೇ ಫ್ರೆಂಡ್ಸ್. ಒಂದು ಟಾಪ್ಗೆ ನಾನು 20 rupees ತೊಗೋತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಮಷಿನ್ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿದ್ದರೆ ನೀವು ಈ ರೀತಿ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಚೆನ್ನಾಗಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಇದು ಮೆಜರ್ಮೆಂಟ್ ಬಂದು 23.5 ಇದೆ. 23.5 ಅಂದರೆ ಫ್ರೆಂಡ್ಸ್ ಎರಡು ಕಡೆನೂ ಇದೇ ಥರನೇ ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದರ ಮೇಲೆ ಸ್ಟಿಚ್ ಹಾಕ್ತಾ ಹೋಗ್ಬೇಕಷ್ಟೇ. ನೋಡಿ ಇಲ್ಲಿ ಸ್ಲೀವಲ್ಲಿ ಒಂದೊಂದು ಸ್ಟಿಚ್ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಸ್ಟಿಚ್ ಹಾಕಿದ್ರೆ ಅದು ಬೇಗ ಕಿತ್ಕೊಳ್ಳೋದಿಲ್ಲ. ನೋಡಿ ಶೋಲ್ಡರಲ್ಲಿ ಇಲ್ಲೊಂದು ಸ್ಟಿಚ್ ಹಾಕೋಬೇಕು.
ಈ ಥರ ಕಾಟನ್ ಕ್ಲಾತ್ಸ್ ಏನು ಪ್ರಾಬ್ಲಮ್ ಬರಲ್ಲ ನೋಡಿ. ಈ ಥರ ಕ್ಲಾತ್ಸ್ ಮಾತ್ರ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಐರನ್ ಮಾಡಿಕೊಡಿ, ಯಾಕಂದರೆ ಜಾಸ್ತಿ ನೀವು ಬಿಸಿ ಮಾಡಿಕೊಂಡಾಗ ಏನಾಗುತ್ತೆ, ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಐರನ್ ಮಾಡುವಾಗ ಕ್ಲಾತ್ ಯಾವ ಥರ ಕ್ವಾಲಿಟಿ ಇದೆ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ನೀವು ಐರನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇವತ್ತು ಸಿಲಿಂಡ್ರ್ ಬಂತು ನೋಡಿ. 805 ಇದೆ, ಅವ್ರು ಇಸ್ಕೊಂಡಿದ್ದು 850 ಇಸ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾನು ನನ್ನ ಹಸ್ಬೆಂಡಿಗೆ ಹೇಳೋದು ಸಿಲಿಂಡ್ರು 1200 ಹೇಳಿರ್ತೀನಿ, ಬಟ್ ನಂಗೆ ಅವ್ರು ಕೊಡೋದು 1000 ರುಪೀಸು. ನನಗೆ ಎಷ್ಟು ಸೇವ್ ಆಯಿತು ಅಂದರೆ 150 ಸೇವ್ ಆಯಿತು ಫ್ರೆಂಡ್ಸ್. 1.5 ಮಂತು ಆ ರೀತಿ ಬರುತ್ತೆ. ಪ್ರತಿ ಸಿಲಿಂಡ್ರ್ ತಗೊಂಡಾಗೂ ನನಗೆ 150 ರುಪೀಸು ಮಿಕ್ಕುತ್ತೆ. ಒಂದೊಂದು ಟೈಮು ವೇರಿಯೇಷನ್ ಆಯಿತು ಅಂದರೆ ನನ್ನ ಹತ್ರ ಇರೋ ಅಮೌಂಟನ್ನು ಖರ್ಚು ಮಾಡ್ತೀನಿ ಫ್ರೆಂಡ್ಸ್. ಅವಾಗ ಹಸ್ಬೆಂಡ್ ಸ್ಯಾಡ್. ನೋಡಿ ಶೋಲ್ಡರೆಲ್ಲ ನೀಟಾಗಿ ಇರುತ್ತೆ, ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು.